ಇವತ್ತ ಜೂನ್ 4ನೇ ತಾರೀಕು ಗುರುವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಮ್ಮ ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ, ಇಷ್ಟು ದಿನಗಳ ಕಾಲ ವೇಟ್ ಮಾಡಿ ಸಾಕಾಗಿದ್ರಿ. ಸೊ ಈಗ ಏನು ಹೊಸ ಮುಖ್ಯಮಂತ್ರಿಗಳೇನಿದ್ದಾರೆ ಅನೌನ್ಸ್ ಅನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರ ಖಾತೆಗಳಿಗೆ ಒಟ್ಟಿಗೆ ಹಣ ಜಮಾ. ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದೆ ಅಷ್ಟು ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ನೂತನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಅದು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾರು ಹಣವನ್ನ ಪಡೆದಿಲ್ಲ, ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಿ ಅಂತವ್ರು ಕಡ್ಡಾಯವಾಗಿ ನೋಡ್ಲೇಬೇಕು. ಮತ್ತೆ ಹೊಸಬರು ಏನಿದ್ದೀರಾ ಅಂದ್ರೆ ನೆಕ್ಸ್ಟ್ ಈ ತಿಂಗಳದ್ದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅನ್ನೋರು ಕೂಡ ಈ ಒಂದು ಮಾಹಿತಿಯನ್ನ ನೋಡ್ಬೇಕು. ಯಾಕಂದ್ರೆ ಮುಂದಿನ ಒಂದು ತಿಂಗಳಿಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕಾದ್ರೆ ಕೆಲವೊಂದು ಹೊಸ ರೂಲ್ಸ್ ಗಳು ಕಡ್ಡಾಯವಾಗಿ ಜಾರಿಗೆ ತರಲಾಗಿದೆ. ಅವುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಒಂದು ರಾಜಾರೋಷವಾಗಿ ನಮ್ಮ ನೂತನ ಮುಖ್ಯಮಂತ್ರಿಗಳೇನಿದ್ದಾರೆ, ಈ ಒಂದು ಗೃಹಲಕ್ಷ್ಮಿಯರಿಗೆ ಯಾರಿಗೆ ಹಣ ಬಂದಿಲ್ಲ ಚಿಂತೆ ಬೇಡ, ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಹಣವನ್ನ ಈಗ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಅಂದ್ರೆ ಯಾವ ಹೊಸ ರೂಲ್ಸ್ ಗಳು ಜಾರಿಗೆ ಬಂದಿದ್ದಾವೆ, ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಆಗ್ತಾ ಇದೆ, ಎಲ್ಲ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಏನಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಇನ್ನು ಮುಂದೆ ಏನು ರಾಜ್ಯದಲ್ಲಿ ಎಲ್ಲಾ ಹೊಸ ಬದಲಾವಣೆ ಬರುತ್ತಾ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೆ ಗೃಹಲಕ್ಷ್ಮಿಯರು ಕೂಡ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇನ್ನಾದ್ರೂ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗುತ್ತಂತ. ಹೌದು ಸ್ನೇಹಿತರೆ, ಇದೇ ರೀತಿಯಾಗಿ ಒಂದು ಅನೌನ್ಸ್ ಅನ್ನ ಕೂಡ ಮಾಡಿರುವಂತದ್ದು. ಗೃಹಲಕ್ಷ್ಮಿಯರಿಗೆ ಮುಂದೆ ದೊಡ್ಡ ಬದಲಾವಣೆ ಆಗಲಿದೆ. ಪ್ರತಿಯೊಬ್ಬರ ಖಾತೆಗಳಿಗೆ ಯಾರ್ಯಾರಿಗೆ ಹಣ ಪೆಂಡಿಂಗ್ ಇದೆ ಆ ಒಂದು ಎಲ್ಲ ಹಣ ನಿಮ್ಮ ಖಾತೆಗಳಿಗೆ ಸೇರುತ್ತಂತ ಒಂದು ಮಾಹಿತಿ ಬಂದಿದೆ. ಮೊದಲು ಬದಲಾವಣೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಅಂದ್ರೆ ಯಾರ್ಯಾರು ಏನೇನು ಕಡ್ಡಾಯವಾದಂತ ಕೆಲಸಗಳನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕಾದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಆಮೇಲೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬಿಡುಗಡೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರು ಫಲಾನುಭವಿಗಳು, ಅವರು ಮರಣ ಹೊಂದಿದಾರಂತೆ. ಅಂತವರ ಖಾತೆಗಳಿಗೆ 79.75 ಕೋಟಿ ಹಣ ಬಿಡುಗಡೆ ಆಗಿದೆ. ಅಂದ್ರೆ ಇದು ಈ ಒಂದು ಹಣ ಏನಿದೆ ಸತ್ತವರ ಖಾತೆಯಿಂದ ಬೇರೆಯವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದ್ರ ಸಲುವಾಗಿ ಈಗ ನೂತನ ಮುಖ್ಯಮಂತ್ರಿಗಳೇನಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಪ್ರತಿ ವರ್ಷ ಏನಿದೆ ಗೃಹಲಕ್ಷ್ಮಿಯರು ಏನಿದ್ದಾರೆ ಜೀವಿತ ಪ್ರಮಾಣ ಪತ್ರವನ್ನ ಪ್ರತಿಯೊಬ್ರು ಸಲ್ಲಿಸಲೇಬೇಕಂತ ಒಂದು ಹೊಸ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಅಂದ್ರೆ ನಿಮ್ಮ ಬ್ಯಾಂಕ್ಗಳಲ್ಲಿ ಪ್ರತಿ ವರ್ಷ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಗೆ ನೀವು ಪ್ರತಿಯೊಬ್ರು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನ್ ಪಡಿತಾ ಇದ್ದೀರಾ ಅಂತವ್ರು ಪ್ರತಿಯೊಬ್ರು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅನ್ನ ಹಾಕ್ಬೇಕು. ಅಂದ್ರೆ ಬೆರಳಚ್ಚನ್ನ ಮತ್ತೊಂದ್ಸಲ ನೀವು ಹೋಗಿ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೊಂಡು ಬರ್ಬೇಕು. ಅಂದ್ರೆ ಎಲ್ಲೆಲ್ಲಿ ಅಂದ್ರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಹೋಗಿ ಅಪ್ಡೇಟ್ ಅನ್ನ ಬಯೋಮೆಟ್ರಿಕ್ ಅನ್ನ ಹಾಕಿ ನೀವು ಒಂದು ಅಪ್ಡೇಟ್ ಅನ್ನ ಮಾಡ್ಕೊಂಡು ಬರ್ಬೇಕು. ಒಂದ್ ವೇಳೆ ನೀವು ಮೊಬೈಲ್ ನಲ್ಲೇ ಮಾಡ್ತೀರಪ್ಪ ಅಂತಂದ್ರೆ ಆಧಾರ್ ಫೇಸ್ ಅಂತ ಒಂದು ಆಪ್ ಇದೆ, ಅದ್ರ ಮುಖಾಂತರ ಒಂದು ಫೇಸ್ ವೆರಿಫಿಕೇಶನ್ ಮಾಡೋದ್ರ ಮುಖಾಂತರ ಕೂಡ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಅನ್ನ ನೀವು ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ಈ ಒಂದು ಹಣ ಎಲ್ಲಿ ಪೋಲ್ ಆಗ್ತಾ ಇದೆ ಅದನ್ನ ತಡೆಗಟ್ಟಕ್ಕೆ ಈ ರೀತಿಯಾದಂತ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ. ಅದಕ್ಕಾಗಿ ಈ ಎರಡು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡ್ಬೇಕಂತ ನೂತನ ಮುಖ್ಯಮಂತ್ರಿಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು. ಇದ್ರ ಜೊತೆಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಪೆಂಡಿಂಗ್ ಇತ್ತು ಅದನ್ನ ನಾವು ರಿಲೀಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಯಾರಿಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗುತ್ತಂತ ನೂತನ ಮುಖ್ಯಮಂತ್ರಿಗಳೇನಿದ್ದಾರೆ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ದಿನ ಕಾಲಾವಕಾಶ ಬೇಕಾಗುತ್ತೆ, ಅಷ್ಟರೊಳಗೆ ನಾವು ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಈಗ ಸದ್ಯದಲ್ಲೇ 31ನೇ ಕಂತಿನ ಹಣ ಏನಿದೆ ಪ್ರಾಸೆಸ್ ನಲ್ಲಿ ಇದೆ, ಮತ್ತೆ ಪೆಂಡಿಂಗ್ ಹಣ ಏನ್ ಬಾಕಿ ಇದೆ ಅದನ್ನ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತಂತ. ಕಲಬುರಗಿ ಜಿಲ್ಲೆ, ವಿಜಯನಗರ, ಬಳ್ಳಾರಿ, ಗದಗು, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೀದರ್, ಮಂಡ್ಯ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ,
ಕೊಡಗು, ಕೋಲಾರ ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತಂತೆ. ಮತ್ತೆ ಅತಿ ಶೀಘ್ರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಪೆಂಡಿಂಗ್ ಇದೆ ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಹೊಸ ರೂಲ್ಸ್ ಏನಿದೆ ಅದನ್ನ ಅತಿ ಬೇಗನೆ ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬರು ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಒಂದು ಭರವಸೆ ಏನಪ್ಪಾ ಅಂತಂದ್ರೆ ಯಾರಿಗೆ ಎಷ್ಟು ಹಣ ಪೆಂಡಿಂಗ್ ಇದ್ರು ಕೂಡ ಅದನ್ನ ನಾವು ಮಾಡಿಕೊಡ್ತೀವಿ ಅಂತ ಒಂದು ಹೊಸ ಮುಖ್ಯಮಂತ್ರಿಗಳೇನಿದ್ದಾರೆ ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಅತಿ ಶೀಘ್ರದಲ್ಲೇ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಬಯೋಮೆಟ್ರಿಕ್ ಅನ್ನ ಹಾಕ್ಬೇಕು. ಮತ್ತೆ ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಹಾಗಾದ್ರೆ ತಾಳ್ಮೆಯಿಂದ ಕಾಯ್ತಾ ಇರಿ, ಯಾರಿಗೆ ಹಣ ಬಂದಿಲ್ಲ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಹಾಗಾದ್ರೆ ಯಾರಿಗೆ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.